ಸೊ ಪೂಜಾ ರೂಮ್ ನೋಡಿ ಹೇಗಿದೆ ಅಂದ್ರೆ ವಾಲ್ ಎಲ್ಲ ಕಟ್ಟಿಲ್ಲ, ಬರೀ ಇಂಟೀರಿಯರ್ ಅಲ್ಲೇ ಸಿಂಪಲ್ ಆಗಿ ಪೂಜಾ ರೂಮ್ ಮಾಡಿಸ್ಕೊಂಡಿದ್ದೀವಿ. ಕಿಚನ್ ಅಲ್ಲಿ ನೋಡಿ UPVC ಇದ್ರಲ್ಲೇ ಎಕ್ಸಾಸ್ಟ್ ಕೂಡ ಪ್ರೊವೈಡ್ ಆಗಿದೆ. ಕೆಲವು ಸೈಡ್ ಕಿಚನ್ ಅಲ್ಲಿ ನಿಮ್ಗೆ ಚಿಮ್ನಿ ಇದೆ, ಎಕ್ಸಾಸ್ಟ್ ಹಾಕಿರಲ್ಲ. ನಾನು 2-in-1 ಆಪ್ಷನ್ ಕೊಟ್ಟಿದ್ದೀನಿ. ಸೊ ಡೋರ್ ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ. ಡೋರ್ ಕಮ್ ವಿಂಡೋ ಟೀಕೆ ರೆಂಟ್ ಪರ್ಪಸ್ ಅಂತ ಅನ್ಸೋದೇ ಇಲ್ಲ ಸರ್. ನೋಡಿ ಇದು 4x6 ವೆಟ್ರಿಫೈಡ್. ಇಲ್ಲ ನಿಮ್ಗೆ ಜಾಯಿಂಟ್ ಗಳು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಫಾಲ್ ಸೀಲಿಂಗ್ ಕೂಡ ಸಿಂಪಲ್ ಡಿಸೈನ್ಸ್ ಅಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ಮಾಡ್ಕೊಟ್ಟಿರೋಂಥದ್ದು ಸರ್. ಕಾಸ್ಟ್ ಎಲ್ಲೆಲ್ಲ ಆಗುತ್ತೆ ಅಷ್ಟು ಕಾಸ್ಟ್ ಕಡಿಮೆ ಮಾಡಿರೋದು ಸರ್. ಇದು ರೆಂಟ್ ಪರ್ಪಸ್ ಕಟ್ಟಿರುತ್ತೆ ಮನೆ. ಇದು ಓಪನ್ ಆಗುತ್ತೆ. ಇದನ್ನ ಬಂದು ಲೇಸರ್ ಕಟ್ಟಿಂಗ್ ಪ್ರೊವೈಡ್ ಮಾಡಿದೀವಿ. ಈ ಮಿಡಲ್ ನ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ವಿ. ಈ ಡೋರ್ಸ್ ಕೂಡ ಲ್ಯಾಮಿನೇಟೆಡ್ ಬಟ್ WPC ವುಡನ್ ಅಲ್ಲ, WPC ಲ್ಯಾಮಿನೇಟೆಡ್ ಡೋರ್ಸ್. ನೀಟಾಗಿ ನಿಮ್ಗೆ ಹೆಂಚ್ ಟೈಪ್ ಕಾಣೋ ತರ ನಿಮ್ಗೆ PVC ಶೀಟ್ ಪ್ರೊವೈಡ್ ಮಾಡಿದೀವಿ. 3D ಪ್ಲಾನ್, ಎಲಿವೇಶನ್, ಸ್ಟ್ರಕ್ಚರಲ್ ಡಿಸೈನ್ಸ್ ಎಲ್ಲ ನಮ್ದೇ ಇರುತ್ತೆ ಸರ್. ಕ್ಲೈಂಟ್ಸ್ ಏನ್ ಬಂದ್ರೆ ಒಂದು ಕೋಟ್ ಕೊಟ್ಟಿರ್ತೀವಿ, ಕೋಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ಪ್ರೈಸ್ ಇಷ್ಟು ಅಂತ. ಆ ಕಾಸ್ಟ್ ಒಳಗಡೆನೆ ಮುಗಿಸ್ಕೊಡಿ ಅಂತ ಹೇಳಿದ್ರೆ ಆ ಕಾಸ್ಟ್ ಅಲ್ಲೇ ಮ್ಯಾಚ್ ಮಾಡಿ ಮುಗಿಸ್ಕೊಡ್ತೀವಿ. ನಮಸ್ಕಾರ ಕರುನಾಡಿಗೆ, ನಾನು ನಿಮ್ಮ ವೀಕ್ಷಕರ ಪ್ರತಿ ಸಲ ಕನ್ಸ್ಟ್ರಕ್ಷನ್ ವಿಡಿಯೋನ ತೊಗೊಂಡ್ಬರ್ತಾ ಇರ್ತೀನಿ. ಸೊ ಇವತ್ತು ತೋರ್ಸಕ್ಕೆ ಹೊಂಟಿರುವಂಥದ್ದು ಇದು ಕಂಪ್ಲೀಟ್ ನಿಮಗೆ ರೆಂಟೆಡ್ ಪರ್ಪಸ್ ಆಗಿರುವಂಥದ್ದು. ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ ಕೇವಲ 68 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ವಿತ್ ಇಂಟೀರಿಯರ್ ಹೇಳ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಮನೆ ಕೂಡ. ಸೊ ಒಳಗಡೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೆ ಮುಂಚೆ ಸರ್ ಇದ್ದಾರೆ, ಅವ್ರನ್ನ ಕರೆಯೋಣ. ಸರ್ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಫೈನ್ ಸರ್. ಸೊ ಈ ಬಿಲ್ಡಿಂಗ್ ಯಾವ ಥರ ಕಟ್ಟಿದ್ದೀರಾ, ಏನು ಮೆಜರ್ಮೆಂಟ್ ಬರ್ತಾ ಇದೆ? 27/30 ನಾರ್ತ್ ಫೇಸಿಂಗ್ ಮನೆ. ರೆಂಟ್ ಪರ್ಪೋಸ್ ಕಟ್ಟಿರುತ್ತೆ ಮನೆ. G+3 ಇದೆ. ಟೆರೇಸ್ ಫುಲ್ ನಿಮ್ಗೆ ಓಪನ್ ಟೆರೇಸ್ ಇದೆ. ಪಾರ್ಕಿಂಗ್ ಕೂಡ ಫುಲ್ ನಿಮ್ಗೆ 4 ಕಾರ್ಸ್ ಮತ್ತು 2 ವೀಲರ್ಸ್ ನಿಂತ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಎಲ್ಲ MS ಗೇಟು, MS ವಿತ್ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ವಿ. ಒಂದು ಓಪನಬಲ್ ಗೇಟ್ ಕೂಡ ಇದೆ, ಒಂದು ಸ್ಲೈಡಿಂಗ್ ಗೇಟ್ ಕೂಡ ಇದೆ. ಸರಿ, ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್. ಹಾಗೆ ಬನ್ನಿ, ಹೋಗ್ತಾ ಹೋಗೋಣ. ಸೊ ಕಂಪ್ಲೀಟ್ ಫಸ್ಟ್ ನೀವು ಎಲಿವೇಶನ್ನ ಅಬ್ಸರ್ವ್ ಮಾಡ್ತಿರ್ಬೋದು. ಎಲಿವೇಶನ್ ತುಂಬ ಡೀಸೆಂಟಾಗಿ ತುಂಬ ನೀಟಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ಏನು ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಹಾಗೆ ಹೋಗ್ಬಿಡೋಣ. ಗೇಟ್ ಬಂದ್ಬಿಟ್ಟು ನೀವು ಏನೋ ರೀಸೆಂಟಾಗಿ ಪೂಜೆ ಮಾಡಿರೋ ಥರ ಇದೆ. ರೀಸೆಂಟ್ ಆಗಿ 15 ಡೇಸ್ ಆಗಿದೆ ಅಷ್ಟೇನಾ? ನೀವು ಈಗ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಸ್ಲೈಡಿಂಗ್ ಗೇಟ್ ಇದೆ, ಓಪನ್ ಆಗುತ್ತೆ. ಇದನ್ನ ಬಂದು ಲೇಸರ್ ಕಟ್ಟಿಂಗ್ ಪ್ರೊವೈಡ್ ಮಾಡಿದೀವಿ. ಈ ಮಿಡಲ್ ನ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ವಿ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಗಿಡ ಹಾಕೊಳ್ಳೋದಕ್ಕೆ ಪ್ರಾವಿಷನ್ಸ್ ಇದೆ. ಸೊ ಈ ಮನೆ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಮಾಡಿದ್ರೆ? 2 ಫೀಟ್ ಹೈಟ್ ಅಲ್ಲಿ ಇದೆ ಸರ್. ಸರ್ ಪಾರ್ಕಿಂಗ್ ನೋಡ್ತಾ ಇದ್ವಿ, ಪಾರ್ಕಿಂಗ್ ಏನು ಸೈಜ್ ಅಲ್ಲಿ ಬರ್ತಾ ಇದೆ? ಸೊ ಪಾರ್ಕಿಂಗ್ ಒಂದು ಬ್ಯಾಚಲರ್ಸ್ ರೂಮ್ ಒಂದು ಮಾಡಿದೀವಿ. ಇನ್ನು 27 ಅಲ್ಲಿ 30 ಫುಲ್ ಪಾರ್ಕಿಂಗ್. ಸ್ಟೇರ್ ಕೇಸ್ ರೂಮ್ಸ್ ಬಿಟ್ರೆ ಫುಲ್ ಪಾರ್ಕಿಂಗ್ ಯೂಸ್ ಮಾಡಿರೋಂಥದ್ದು. ಟೈಲ್ ಕೂಡ ನಿಮಗೆ ಆಲ್ಟರ್ನೇಟಿವ್ ಕಲರ್ ಯೂಸ್ ಮಾಡಿ. ಎಷ್ಟು ರೂಪಾಯಿ ಇದು ಸರ್ ಇದು ಯೂಸ್ ಮಾಡಿ? ಸರ್ ಇದು ಕಾಸ್ಟ್ ನಾವು ಕಸ್ಟಮರ್ ಸೈಜ್ಗೆಲ್ಲ 55 rupees ಕೊಟ್ಟಿದ್ದೀವಿ ಸರ್. 55 ಪರ್ ಸ್ಕ್ವೇರ್ ಫೀಟ್ 55 ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ. ಬಟ್ ನಾನು 40 rupees ಟೈಲ್ಸ್ ಹಾಕ್ಸಿದ್ದೀನಿ ಸರ್. ಕಂಪ್ನಿ ಕೊಡೋದಕ್ಕೂ ಒಬ್ಬ ಮೇಸ್ತ್ರಿ ಕೆಲಸ ಕೊಡೋದಕ್ಕೂ ಇದೇ ಡಿಫ್ರೆನ್ಸ್. ನಾವು ಕಾಸ್ಟ್ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಆಡ್ ಮಾಡಬೇಕು, ಕಸ್ಟಮರ್ಸ್ಗೆ ಎಲ್ಲಿ ಎಕ್ಸ್ಟ್ರಾ ಆಗಬಾರ್ದು ಅನ್ನೋದನ್ನ ನಾವು ಆಲ್ಮೋಸ್ಟ್ ಪಾರ್ಕಿಂಗ್ ಟೈಲ್ಸ್ ಅಲ್ಲೇ ತೋರಿಸ್ಕೊಡ್ತಾ ನಿಮಗೆ. 55 ಇರೋದನ್ನ 45 ಅಂದ್ರೆ ಇಲ್ಲ 15 rupees, 10 to 15 rupees ಕಾಸ್ಟ್ ಕಟ್ ಆಗುತ್ತೆ. ಅದನ್ನ ಬೇರೆ ಕಡೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ 2 BHK 3 ರೆಂಟೆಡ್ ಹೌಸ್ ಇದೆ. 3 ರೆಂಟೆಡ್ ಹೌಸ್ಗೂ ಕಾರ್ ವಿತ್ 2 ವೀಲರ್ ಚಾರ್ಜಿಂಗ್ ಚಾರ್ಜಿಂಗ್ ಪಾಯಿಂಟ್. ಹೌದು, EV ಚಾರ್ಜಿಂಗ್ ಪಾಯಿಂಟ್ ಕೂಡ ಮಾಡಿಸ್ತಾರೆ. ನೀವು ಕೂಡ ಮನೆ ಕಟ್ಟೋ ತರ ಇದ್ರೆ EV ಚಾರ್ಜಿಂಗ್ ಪಾಯಿಂಟ್ ಮುಂಚೆನೆ ಮಾಡಿಸ್ಬಿಡಿ. ಪಾರ್ಕಿಂಗ್ ಅಂದ್ರೆ ಡಿಸ್ಟರ್ಬ್ ಆಗಬಾರ್ದು. 3 ಹೌಸ್ ರೆಂಟೆಡ್ ಪರ್ಪಸ್ ಒಂದೊಂದು ಸೆಪರೇಟ್ ಪ್ರೊವೈಡ್ ಮಾಡಿದ್ದಾರೆ. ಪರವಾಗಿಲ್ಲ, ಒಳ್ಳೆ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀರಾ. ಸೆಟ್ ಬ್ಯಾಕ್ ಕೂಡ 2 ಫೀಟ್ ಎಕ್ಸಾಕ್ಟ್ 2 ಫೀಟ್ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಇಟ್ಬಿಟ್ಟಿದೀವಿ. ಸೇಫ್ಟಿ ಗ್ರಿಲ್ ಕೂಡ ಪ್ರೊವೈಡ್ ಇದಾವೆ. ಇದು ಬಂದ್ಬಿಟ್ಟು ನಿಮಗೆ 1800 rupees ಇಂದ ನಿಮಗೆ ಪ್ಯಾಕೇಜ್ ಸ್ಟಾರ್ಟ್ ಆಗುವಂತ ಸರ್. ಪರ್ ಸ್ಕ್ವೇರ್ ಫೀಟ್ 1800 ಅಲ್ಲಿ ಮುಗಿಸ್ಕೊಟ್ಟಿರೋದು. ನಾನು ಹೇಳಿ ಸರ್, ಈಗ ಅಡ್ವಾಂಟೇಜ್ ಏನೇನಿದೆ ಸರ್? ಎಕ್ಸಾಂಪಲ್, ಇವಾಗ ನೀವೇನ್ ಮಾಡ್ತೀರಾ, ನೀವು ಒಂದು ಮನೆ ಕಟ್ಟಬೇಕು, ಯಾರೋ ಒಬ್ಬ ಕಸ್ಟಮರ್ಸ್ ಒಂದು ಮನೆ ಕಟ್ಟಬೇಕು ಅಂತ ಹುಡುಕ್ತಾ ಇರ್ತಾರೆ. ನಮ್ಮ ವಿಡಿಯೋನು ಕೂಡ ನೋಡಿರ್ತಾರೆ. ಆ ಥರ 10 ವಿಡಿಯೋಸ್ ಬರುತ್ತೆ ಇವತ್ತು ಯೂಟ್ಯೂಬ್ಸ್ ಅಲ್ಲಿ. ನೆಕ್ಸ್ಟ್ ಯಾವ್ದಾದ್ರು ಮೇಸ್ತ್ರಿನೂ ಕೂಡ ವಿಚಾರಿಸಿರ್ತಾರೆ. ಮೇಸ್ತ್ರಿ ಏನ್ ಮಾಡ್ಬೋದು, ನಿಮಗೆ 1800 ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟಾಗುತ್ತೆ ಅಂತ. ಆ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೇಸ್ತ್ರಿ ಕೊಟ್ಟರೆ ನಿಮ್ಗೆ ಆಲ್ಮೋಸ್ಟ್ ನಮಗೆ ಒಂದು 5 lakhs ಸೇವ್ ಆಗ್ಬೋದಲ್ಲ, ಉಳಿಸ್ಬೋದಲ್ಲ ಅಂತ ಮಾಡ್ತಾರೆ. ಮೇಸ್ತ್ರಿ ಕೊಟ್ಟಾಗ ಏನಾಗುತ್ತೆ ನಿಮಗೆ, ಈಗ ನಾನು 60 rupees ಕೊಟ್ಟಿರೋದನ್ನ ಕಸ್ಟಮರೇ ಹೋಗ್ಬಿಟ್ಟು ಓನ್ ಆಗಿ ಫ್ಯಾಕ್ಟರಿ ಟೈಲ್ಸ್ ಪರ್ಚೇಸ್ ಮಾಡಿದ್ರೆ 70 rupees ಇರುತ್ತೆ. ನಮ್ಮ ಕಂಪ್ನಿ ಅವ್ರಿಗೆ ಏನೇ 15 rupees ಕಡಿಮೆ ಇರುತ್ತೆ. ರೆಗ್ಯುಲರ್ ಬಿಸ್ನೆಸ್ ಇರೋದ್ರಿಂದ ನಮಗೆ ಬರೋದು ರೇಟ್ಸೇ ಬೇರೆ, ಅವ್ರಿಗೆ ಬರೋ ರೇಟ್ಸೇ ಬೇರೆ. ಮತ್ತೆ ಲೇಬರ್ ಸ್ಟೀಮ್ಸು ಅಷ್ಟೇ, ನಮಗೆ ರೆಗ್ಯುಲರ್ ಇರೋದ್ರಿಂದ ಬೇರೆ ಪ್ರೈಸ್. ಅದೇ ಓನರ್ಗೆ ಹೋಗಿ ಮೇಸ್ತ್ರಿ ಮಾಡೋದಕ್ಕೆ ಹೋದ್ರೂ ಬೇರೆ ಪ್ರೈಸ್ ಇದೆ. ಒಬ್ಬ ಕಂಪ್ನಿಗೆ ಬಂದು ಮೇಸ್ತ್ರಿ ಮಾಡೋದಕ್ಕೂ ಬೇರೆ ಪ್ರೈಸ್ ಇದೆ. ನಮ್ಮ ಕಂಪ್ನಿ ಏನಂದ್ರೆ ಏನು ಒಂದೇ ಪ್ರಾಜೆಕ್ಟ್ಸ್ ಅಲ್ಲ, ಒಂದು 10 ಪ್ರಾಜೆಕ್ಟ್ಸ್ ಇರುತ್ತೆ, ನಡೀತಾ ಇರುತ್ತೆ. ಪೇಮೆಂಟ್ ವಿಚಾರ ಅಂತ ಬಂದ್ರೆ ಸ್ಟೇಜ್ ವೈಸ್ ಇರುತ್ತೆ. ಅಡ್ವಾನ್ಸ್ ಫಸ್ಟ್ ಪೇಮೆಂಟ್ ಮಾಡಬೇಕು ಅನ್ನೋ ಥರ ಏನಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಕೆಲಸ ಆದ ನಂತರ ಪೇಮೆಂಟ್ ರಿಲೀಸ್ ಮಾಡ್ತಾ ಹೋಗ್ಬೋದು ಸರ್. ಹಾಗೆ ಹೋಗ್ಬಿಡೋಣ. ಇದು ಗ್ರೌಂಡ್ ಆಯ್ತು, ಪಾರ್ಕಿಂಗ್ ಆಯ್ತು, ಪ್ಲಸ್ ಒಂದು ಆರ್ಕೆ ಆಯ್ತು. ಸಂಪ್ ಪ್ರೊವೈಡ್ ಮಾಡಿದೀವಿ. ಎಷ್ಟು 1000 ಲೀಟರ್ ಇದೆ ಸರ್? ಇದು 9000 ಕೆಪಾಸಿಟಿ ಇದೆ ಸಂಪ್. ಪಾರ್ಕಿಂಗ್ ಲೈಟ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಪಾರ್ಕಿಂಗ್ ಲೈಟ್ಸ್ ಕೂಡ ಸಿಂಪಲ್ ಆಗಿ ಪ್ರೊವೈಡ್ ಮಾಡಿದೀವಿ ಎಲ್ಲ. ಡನ್ ಸರ್. ಇನ್ನು ರೈಲಿಂಗ್ಸ್ ಅಂತ ಬಂದ್ರೆ ನೀವು ಕಂಪ್ಲೀಟ್ SS ಯೂಸ್ ಮಾಡ್ಬಿಟ್ಟಿದ್ದೀರಾ. SS ಗೂ MS ಗೂ ಡಿಫ್ರೆನ್ಸ್
ಏನು ಕಾಸ್ಟ್ ಡಿಫ್ರೆನ್ಸ್ ಹೇಳ್ಬಿಡಿ ಸರ್. ಸರ್ ಕಾಸ್ಟ್ ನೋಡಿ, ಇದರಲ್ಲಿ ಪೇಂಟ್ ಕಾಸ್ಟ್ ಕಟ್ ಆಗುತ್ತೆ. ಪೇಂಟ್ ಕಾಸ್ಟ್ ಕಟ್ ಮಾಡಿದ್ದೀನಿ, ಕ್ಲೈಂಟ್ಸ್ಗೆ ಒಂದು 10,000 ಡಿಫ್ರೆನ್ಸ್ ಬಂತು. ಎಕ್ಸ್ಟ್ರಾ ಇಸ್ಕೊಂಡು SS ಪ್ರೊವೈಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ 3 ಇಯರ್ಸ್ ಒಂದ್ಸಲಿ ಪೇಂಟ್ನ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. MS ಆದರೆ, SS ಆದರೆ ಮೇಂಟೆನೆನ್ಸ್ ಇರಲ್ಲ, ತುಂಬಾ ಈಸಿ, ರಶ್ ಕಂಟೆಂಟ್ ಬರಲ್ಲ ನಿಮಗೆ. ತುಂಬಾ MS ಯೂಸ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ವಾಟರ್ ಎಲ್ಲ ಫ್ಲೋ ಆಗ್ತಾ ಇರುತ್ತೆ, ರಶ್ ಕಂಟೆಂಟ್ ಆಗ್ತಾ ಇರುತ್ತೆ, ಬೇಗ ಹಾಳಾಗ್ತಾ ಇರುತ್ತೆ ಸ್ಟೇರ್ ಕೇಸಲ್ಲಿ. SS ಮಾಡಿದ್ರೆ ನಿಮಗೆ ತುಂಬಾ ಡ್ಯೂರಬಿಲಿಟಿ ಕೂಡ ಇರುತ್ತೆ, ಮತ್ತೆ ನೋಡೋದು ಮೇಂಟೆನೆನ್ಸ್ ಈಸಿ ಇರುತ್ತೆ. ರೆಂಟೆಡ್ ಪರ್ಪಸ್ಗೆಲ್ಲ ನಿಮಗೆ SS ಏನ್ ಯೂಸ್ ಮಾಡಿರಾ ಅಂತ ಅನ್ಕೋಬಹುದು, ಬಟ್ ಲೈಫ್ ಲಾಂಗ್ ಬರುವಂತದ್ದು ಇದೇನೆ ನಿಮಗೆ. MS ಯೂಸ್ ಮಾಡಿದ್ರೆ 3-4 ಇಯರ್ಸ್ಗೆಲ್ಲ ಪೇಂಟ್ ಮಾಡ್ತಾನೆ ಇರಬೇಕು. ಕಾಸ್ಟ್ ವೈಸ್ ಇನ್ನೂ ಜಾಸ್ತಿ ಆಗುತ್ತೆ 10 ಇಯರ್ಸ್ ಕಂಪೇರ್ ಮಾಡ್ಕೊಂಡ್ರೆ. ಮೈನ್ ಡೋರ್ ಎಂಟ್ರೆನ್ಸ್ ಬಂದ್ರೆ ನಿಮಗೆ ಚಿಕ್ಕದಾಗ ಬಾಲ್ಕನಿ ತರ ಪ್ರೊವೈಡ್ ಆಗಿದೆ ನೋಡಿ. ಬಾಲ್ಕನಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಉಯ್ಯಾಲೆ ಹಾಕೊಂಡು ಕುತ್ಕೊಬಹುದು. ಮೇಲ್ಗಡೆ ಫಾಲ್ ಸೀಲಿಂಗ್ PVC ಕೂಡ ಪ್ರೊವೈಡ್ ಮಾಡಿದ್ದೀವಿ, ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ವಾಲ್ ಕ್ಲಾಡಿಂಗ್ ಕೂಡ ಪ್ರೊವೈಡ್ ಆಗಿದೆ. ಮತ್ತೆ ಬಾಲ್ಕನಿ ಮೈನ್ ಡೋರ್ಗೆ ಇಲ್ಲಿ ಕೂಡ SS ವಿತ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. 4.5 ಫೀಟ್ ಆಯ್ತು ಸರ್. ಡೋರು ಕ್ಲೋಸ್ ಮಾಡಿ ಓಪನ್ ಮಾಡ್ತೀನಿ. ಡೋರ್ ಕಮ್ ವಿಂಡೋ. ಸರ್ ಡೋರ್ ಹೇಳ್ಬಿಡಿ, ಯಾವ್ದು ಯೂಸ್ ಮಾಡಿರೋದು ಇದು? ಸರ್ ಇದು ರೆಡಿ ಡೋರೇನೆ, ಬಟ್ ನಾವು ಯೂಸ್ ಮಾಡಿರೋಂಥದ್ದು. ಬಟ್ ಇದು ಟೀಕ್ವುಡ್, ಬರ್ಮೋಬಾಡ ಟೀಕೆ. ರೆಂಟ್ ಪರ್ಪಸ್ ಅಂತ ಅನ್ಸೋದೇ ಇಲ್ಲ ಸರ್, ಆ ತರ ಮಾಡ್ಕೊಟ್ಟಿದ್ದೀವಿ. ಮನೆ ತರ ಕಟ್ಕೊಟ್ಟಿದ್ದೀರಾ, ನೋಡಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಅದು 27/30 ಅಲ್ಲಿ ಹೆಂಗ್ ಬಂದಿದೆ ಈ ತರ ಪ್ಲಾನಿಂಗ್ ತೋರಿಸಿ ಸರ್, ನನಗೆ ಸಾಕು ನೋಡೋಣ. ಸೂಪರ್ ಆಗಿ ಬಂದಿದೆ ಮನೆ. ನೋಡೋದಕ್ಕೆ ಇದು 27-30 ತರ ಕಾಣೋದೇ ಇಲ್ಲ. ಅಂದ್ರೆ ಚದರ ಎಷ್ಟು ಬರುತ್ತೆ ಸರ್ ಇದು ಟೋಟಲ್ ಬಿಲ್ಡಿಂಗ್? ಸರ್ ಇದು ನಿಮ್ಗೆ G+3 33 ಚದರ ಬರುತ್ತೆ ಸರ್ ಟೋಟಲ್. ಅಂದ್ರೆ 810 ಸ್ಕ್ವೇರ್ ಫೀಟ್ ಬರುತ್ತೆ. 10 ಸ್ಕ್ವೇರ್ ಫೀಟ್ ಬಿಟ್ಟರೆ 800 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಕಸ್ಟಮರ್ ಸ್ವಲ್ಪ ಡಿಸ್ಕೌಂಟ್ ಕೇಳಿದಾಗ 10 ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಮಾಡಿರೋದು. ಮತ್ತೆ ಫ್ಲೋರಿಂಗ್ ನೋಡ್ತಾ ಇದ್ದೀರಾ ನೀವು, ನಾನು ಪಾರ್ಕಿಂಗ್ ಅಲ್ಲಿ ಆಲ್ರೆಡಿ ಹೇಳಿದೆ ಕಾಸ್ಟ್ ವೈಸ್ ಕಟ್ ಮಾಡಿದ್ದೀನಿ, ಕಾಸ್ಟ್ ವೈಸ್ ಎಲ್ಲಿ ಆಡ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ, ಇದು 4/6 ವೆಟ್ರಿಫೈಡ್. ನಿಮಗೆ 2/4 ಹಾಕ್ಸ್ಕೊಂಡಿಲ್ಲ, 4/4 ಆಲ್ಮೋಸ್ಟ್ ನಮಗೆ 2/4 ಕಾಸ್ಟ್ ಅಲ್ಲಿ ಪ್ರೊವೈಡ್ ಆಗಿತ್ತು. ಅದು ಅಲ್ಲಿ ಕಾಸ್ಟ್ ಕಟ್ ಮಾಡಿ ಮತ್ತೆ ರೂಮ್ದು ಸ್ವಲ್ಪ ಕಾಸ್ಟ್ ಕಟ್ ಮಾಡಿ ಹಾಲಲ್ಲಿ 4/6 ಹಾಕ್ಸಿದ್ರು. 4/6 ಹಾಕ್ಸಿದ್ರು. ಅದಕ್ಕೆ ನೋಡಿ ನಿಮ್ಗೆ ಎಲ್ಲೂ ನಿಮ್ಗೆ ಜಾಯಿಂಟ್ ಗಳು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಮಾರ್ಬಲ್ ಫಿನಿಶಿಂಗ್ ಕೊಡ್ತಾ ಇದೆ, ಮಾರ್ಬಲ್ ಫಿನಿಶಿಂಗ್ ಇದೆ. ಎಲ್ಲೂ ಜಾಸ್ತಿ ನಿಮ್ಗೆ ಇದು ಸಿಗ್ತಾ ಇಲ್ಲ, ನೋಡೋದಕ್ಕೂ ತುಂಬಾ ಕಸ್ಟಮರ್ಸ್ ನೋಡಿ. ಇದ್ರಲ್ಲಿ ಕೂಡ ಅಡಿಷನಲ್ ಕಾಸ್ಟ್ ಅಂತ ಏನಾಗಿಲ್ಲ ಅಲ್ವಾ? ಎಲ್ಲ ಒಂದ್ ಕಡೆ ಕಾಸ್ಟ್ ಕಟ್ ಮಾಡಿದ್ವಿ, ಎಲ್ಲ ಒಂದ್ ಕಡೆ ಹ್ಯಾಡ್ ಮಾಡಿದ್ವಿ. ಬಟ್ ಲುಕ್ ವೈಸ್ ಚೆನ್ನಾಗಿ ತಂದ್ಕೊಟ್ಟಿದ್ವಿ. ಲುಕ್ ಸೂಪರ್ ಆಗಿದೆ. ಇನ್ನ ವಿಂಡೋ ನೋಡ್ತಾ ಇದೀನಿ ಸರ್, ಏನೋ ಡಿಫರೆಂಟ್ ಆಗಿ ವಿಂಡೋ MS ವಿಂಡೋನೇ. ವಿಂಡೋ ಡಿಸೈನ್ಸ್ ಕೂಡ MS ಅಲ್ಲಿ ಪ್ರೊವೈಡ್ ಆಗಿದೆ. ಇದು ಸೇಫ್ಟಿ ಪರ್ಪಸ್ಗೆ. ಮತ್ತೆ UPVC ಪ್ರೊವೈಡ್ ಮಾಡಿದ್ವಿ. 3 ಟ್ರ್ಯಾಕ್ ಮಸ್ಕಿಟೋ ಮೆಶ್ ಕೂಡ ಪ್ರೊವೈಡ್ ಆಗೋಗಿದೆ. ಮತ್ತೆ ಮೆಶ್ ಹಾಕ್ಬೇಕು ಮಸ್ಕಿಟೋದು, ಮತ್ತೆ ಇನ್ನೊಂದು ಸ್ಕ್ರೂ ಮಾಡಬೇಕು, ಅದೆಲ್ಲ ರಿಸ್ಕ್ ಬೇಡ ಅಂದ್ಬಿಟ್ಟು 3 ಟ್ರ್ಯಾಕ್ UPVC ಪ್ರೊವೈಡ್ ಮಾಡಿದ್ವಿ. ನಿಮ್ಗೆ ಅದರಲ್ಲೆಲ್ಲ ಕವರ್ ಆಗುತ್ತೆ. ಫಾಲ್ ಸೀಲಿಂಗ್ ನೋಡಿ ಸರ್, ಫಾಲ್ ಸೀಲಿಂಗ್ ಕೂಡ ಸಿಂಪಲ್ ಡಿಸೈನ್ಸ್ ಅಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ಮಾಡ್ಕೊಟ್ಟಿರೋಂಥದ್ದು. ನಿಮ್ಗೆ ತುಂಬಾ ಓವರ್ ಡಿಸೈನ್ಸ್ ಇಲ್ಲ. ಪೇಂಟು ಅಷ್ಟೇ ವೈಟ್ ಬಾರ್ಡರ್ಸ್ ಮಾತ್ರ ಒಂದು ಕಲರ್ ಯೂಸ್ ಮಾಡಿದೀವಿ. ವಾರ್ಮ್ ಲೈಟ್ ಒಂದು ಯೂಸ್ ಮಾಡಿದೀವಿ. ವಾರ್ಮ್ ಲೈಟ್ ಸೆಂಟರ್ ಯೂಸ್ ಮಾಡಿದೀವಿ. ಆಫ್ ವೈಟ್ ಫುಲ್ ಆಲ್ ರೌಂಡ್ ಯೂಸ್ ಮಾಡಿದೀವಿ. ಆಲ್ಟರ್ನೇಟಿವ್ ಬೆಳಕು ಲೈಟ್ಸ್ ಇರಬೇಕಲ್ಲ ಮನೆಯಲ್ಲಿ, ಸ್ವಲ್ಪ ವಾರ್ಮ್ ವೈಟ್ ಆದ್ರೆ ಲೈಟ್ಸ್ ಕಡಿಮೆ ಇರುತ್ತೆ ನಿಮಗೆ. ಹೌದು. ಸೊ ಇದು ಕಂಪ್ಲೀಟ್ ನಿಮಗೆ ಟಿವಿ ಕ್ಯಾಬಿನೆಟ್ ಅಲ್ಲಿ ಕೂಡ 3 ಲೈಟ್ಸ್ ಪ್ರೊವೈಡ್ ಆಗಿದೆ. ನೀವು ಅವರು 72 ಇಂಚಸ್ ಆಗಿರಬಹುದು, ಎಷ್ಟೇ ದೊಡ್ಡ ಟಿವಿ ತಗೊಂಡ್ರು ಕೂಡ ಪ್ರೊವೈಡ್ 5 ಇಂಚಸ್ ಆಗಿರೋ ಹಾಕೋಬಹುದು. ಮತ್ತೆ ಫುಲ್ ಪ್ಲೈನ್ ಆಗಿ ಮಾಡಿದೀವಿ. ಇದು ಸರ್ UPS ಪ್ರೊವೈಡ್ ಮಾಡಿದೀವಿ. UPS ಕೂಡ ಪ್ರೊವೈಡ್ ಮಾಡ್ಕೊಟ್ಬಿಟ್ಟಿದವಿ. ಈಗ ಕಸ್ಟಮರ್ಸ್ ಕೆಲವು UPS ಇರುತ್ತೆ, UPS ಇಲ್ಲ ಅಂದ್ರೆ ಪ್ರೊವೈಡ್ ಮಾಡಕ್ಕಾಗಲ್ಲ. ಮತ್ತೆ ಎಕ್ಸ್ಟ್ರಾ ಹೋಲ್ಸ್ ಮಾಡಿ ಡ್ರಿಲ್ ಮಾಡಿ ಇಲ್ಲ ಎಕ್ಸ್ಪೋಸ್ ಮಾಡಿ ವೈರ್ ಔಟ್ ಸೈಡ್ ತಗೊಬನ್ನಿ, ಚೆನ್ನಾಗಿರಲ್ಲ. ಅದಕ್ಕೆ ನಾವು ಔಟ್ ಸೈಡ್ ಒಂದು ಪಾಯಿಂಟ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಏನ್ ಸರ್ ಇದು? ಸರ್ ಪೂಜಾ ರೂಮ್ ನೋಡಿ, ಡಿಫ್ರೆಂಟ್ ಆಗಿ ಅಂದ್ರೆ ವಾಲ್ ಎಲ್ಲ ಕಟ್ಟಿಲ್ಲ, ಬರೀ ಇಂಟೀರಿಯರ್ ಅಲ್ಲೇ ಸಿಂಪಲ್ ಆಗಿ ಪೂಜಾ ರೂಮ್ ಮಾಡ್ಕೊಂಡಿದ್ದೀವಿ. ಓಪನ್ ಮಾಡಿ ಸರ್ ಒಂದ್ಸಲ ನೋಡೋಣ. ನೋಡ್ಬೋದು ಪೂಜಾ ರೂಮ್. ಯಾಕಂದ್ರೆ ತುಂಬಾ ಜಾಸ್ತಿ ಸ್ಪೇಸ್ ಹಿಡಿದಿಲ್ಲ ನಿಮ್ಗೆ, ಚಿಕ್ಕ ಸ್ಪೇಸ್ ಅಲ್ಲೇ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನ ವೈಟ್ ಗೋಲ್ಡ್ ಯೂಸ್ ಮಾಡಿ, ಅದಕ್ಕೂ ಕೂಡ ವಾಲ್ ಎಲ್ಲ ಟೈಲ್ ಯೂಸ್ ಮಾಡಿದೀವಿ. ಟೈಲ್ ಗೋಲ್ಡನ್ ಬಾರ್ಡರ್ ಯೂಸ್ ಮಾಡಿದೀವಿ. ಈ ಡೋರ್ಗೂ ಕೂಡ ನಿಮ್ಗೆ ಒಂದು ಕೊರಳಲು ಮತ್ತೆ ನವಿಲ್ಗಿರಿ ಇರೋದನ್ನ ಒಂದು ಡಿಸೈನ್ ಲೇಸರ್ ಕಟಿಂಗ್ ಮಾಡಿಸಿದೀವಿ. ಇನ್ನ ಸರ್ ಕಿಚನ್ ಬಂದ್ಬಿಡೋಣ ನಾವು. ಕಿಚನ್ ನೋಡಿ, ಕಿಚನ್ ಚೆನ್ನಾಗಿಲ್ಲ ಸರ್, ಸ್ಪೇಸ್ ಆಗಿದೆ. ಕಿಚನ್ ಇಲ್ಲಿ ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ ನೋಡಿ. ಇದು ಎಲ್ ಶೇಪ್ ಅಂದ್ರೆ 2 ಕಡೆ ಸ್ಟೋರೇಜ್, ಮತ್ತೆ ಇಲ್ಲಿ ಚಿಮ್ನಿಗೂ ಕೂಡ ಪ್ರೊವೈಡ್ ಮಾಡಿದೀವಿ. ಸೆಂಟು ಸ್ಪೇಸ್ ಚಿಮ್ನಿ ಇರೋ ಚಿಮ್ನಿ ಕೂಡ ಪ್ರೊವೈಡ್ ಮಾಡ್ಕೋಬಹುದು. ಮೇಲ್ಗಡೆ ಲಾಫ್ಟ್, ಬಟ್ ಚಿಮ್ನಿನೂ ಪ್ರೊವೈಡ್ ಮಾಡಿದೀವಿ. ಕಿಚನ್ ಅಲ್ಲಿ ನೋಡಿ ನೋಡ್ತಾ ಇದ್ದೀರಾ, UPVC ಇದ್ರಲ್ಲೇ ಎಕ್ಸಾಸ್ಟ್ ಕೂಡ ಪ್ರೊವೈಡ್ ಆಗಿದೆ. ಕೆಲವು ಸೈಡ್ ಕಿಚನ್ ಅಲ್ಲಿ ನಿಮ್ಗೆ ಚಿಮ್ನಿ ಇದ್ರೆ ಎಕ್ಸಾಸ್ಟ್ ಹಾಕಿರಲ್ಲ, ನಾನು 2-in-1 ಆಪ್ಷನ್ ಕೊಟ್ಟಿದ್ದೀನಿ. ಚಿಮ್ನಿ ಬೇಕಂದ್ರೆ ಹಾಕೋಬಹುದು. 2 ಆ ಸೈಡ್ ಈ ಸೈಡ್ ಪ್ರೊಫೈಲ್ ಡೋರ್ ಯೂಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಇದು ಪ್ರೊಫೈಲ್ ಡೋರ್. ಲುಕ್ ಸೂಪರ್ ಚೆನ್ನಾಗಿದೆ. ಮತ್ತೆ ಎಲ್ಲ ಸಾಫ್ಟ್ ಡೋರ್, ಸಾಫ್ಟ್ ಕ್ಲೋಸೇ ಆಗುತ್ತೆ ಸರ್. ಸಾಫ್ಟ್ ಕ್ಲೋಸೇ ಇದೆ. ಕಿಚನ್ಗೂ ಟ್ಯಾಪ್ಸ್ ಕೂಡ ನೋಡಿ ಎಲ್ಲ ನಮ್ಮ ಸ್ಕೋಪ್ ಅಲ್ಲೇ ಬಂದಿರೋಂಥದ್ದು. ಎಕ್ಸ್ಟ್ರಾ ಕಾಸ್ಟ್ ಎಲ್ಲ ಏನು ಹ್ಯಾಡ್ ಆಗಿಲ್ಲ. ಎಲ್ಲ ಸೆಂಚುರಿ ಯೂಸ್ ಮಾಡಿದೀವಿ. ಕಿಚನ್ ಸಿಂಕ್ ಕೂಡ ನೋಡಿ, ಕಿಚನ್ ಸಿಂಕ್ ಕೂಡ ಕ್ವಾರ್ಟ್ಸ್ ಯೂಸ್ ಮಾಡಿರೋದು.
ಕ್ವಾರ್ಟ್ಸ್ ಯೂಸ್ ಮಾಡಿದ್ದೀರಾ? ಓಕೆ. ಸಿಂಕ್ ಕೂಡ ಸ್ಟೀಲ್ ಇಲ್ಲ, ಸ್ಟೀಲ್ ಬಂದು ಯುಟಿಲಿಟಿ ಯೂಸ್ ಮಾಡಿದೀವಿ, ಕ್ವಾರ್ಟ್ಸ್ ಸಿಂಕ್ ಯೂಸ್ ಮಾಡಿದೀವಿ. ಓಕೆ. ಮತ್ತೆ ಈ ಸೈಡ್ ಬಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು ಕೂಡ ಇಲ್ಲೇ ಪ್ರೊವೈಡ್ ಮಾಡ್ಬಿಟ್ಟಿದ್ದೀವಿ. ಓ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಆಪ್ಷನ್. ಬಟ್ ಔಟ್ ಸೈಡ್ ಕೂಡ ಒಂದು ಸಿಂಕ್ ಪ್ರೊವೈಡ್ ಮಾಡಿದೀವಿ ಇಲ್ಲಿ. ಇಲ್ಲೊಂದು ಸಿಂಕ್. ಓಕೆ. ನೀವು ಏನಾರ ಪಾತ್ರೆ ಜಾಸ್ತಿ ಜಾಸ್ತಿ ಇದ್ರೆ ಇಲ್ಲೇ ನಿಂತ್ಕೊಂಡು ವಾಶ್ ಮಾಡ್ಬೋದು. ಮತ್ತೆ ಇನ್ನೊಂದು ಅಬ್ಸರ್ವ್ ನೋಡ್ಬೋದು, ಇದೆಲ್ಲ ಒಂದು ಟೈಲ್ಸ್ ಕಟ್ಟಾಕಿ, ಯಾಕಂದ್ರೆ ನೀರು ಒಳಗಡೆ ಬರ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹೈಟಲ್ಲಿ ಮಾಡಿರೋದು. ಅಂದ್ರೆ ಕೆಲವ್ರದೆಲ್ಲ ಏನಿರುತ್ತೆ, ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಇರುತ್ತೆ, ಟೆರೇಸ್ಗೆ ರೆಂಟ್ ಪರ್ಪೋಸ್ ಎಲ್ಲ ಮೇಲ್ ತಗೊಂಡು ಹೋಗೋದಕ್ಕೆ ಆಗಲ್ಲ, ಇಲ್ಲೇ ಬೇಕಾದ್ರೆ ವಾಶ್ ಮಾಡ್ಕೊಬಹುದು, ನೀರೆಲ್ಲ ಈಚೆ ಬರಲ್ಲ. 2-in-1 ಆಪ್ಷನ್ಸ್ ಇದೆ ಎಲ್ಲಾ ಕಡೆ. ಸೊ ಸ್ಮಾಲ್ ಪಾತ್ರೆ ಇದ್ರೆ ಇಲ್ಲಿ ತೊಳ್ಕೊಬಹುದು, ವೆಜಿಟೇಬಲ್ಸ್ ಇದೆಲ್ಲ ಇಲ್ಲಿ ಮಾಡ್ಕೋಬಹುದು, ಪಾತ್ರೆ ಎಲ್ಲ ಬೇಕಾದ್ರೆ ವಾಶ್ ಮಾಡ್ಕೋಬಹುದು. ಈಗ ಸರ್ ಫಸ್ಟ್ ಒಂದು ರೂಮ್ಸ್ ಇದೆ. ರೂಮ್ಸ್ ಅಲ್ಲಿ ಡೋರ್ ಹೇಗೆ ಯೂಸ್ ಮಾಡಿದೀವಿ ನೋಡಿ, ವುಡನ್ ಕಲರ್ ಡೋರ್, ಕಲರ್ಸ್ ಹ್ಯಾಂಡಲ್ ಕೂಡ ಲ್ಯಾಮಿನೇಟೆಡ್ ಡೋರ್, ಹ್ಯಾಂಡಲ್ ಕೂಡ ಹ್ಯಾಂಟಿಕ್ ಪೀಸ್ ಹಾಕಿದೀವಿ. ಒಳಗಡೆ ಹೋಗ್ಬಿಡೋಣ ಸರ್. ಓಕೆ. ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಸರ್ ಇದು. ಮಾಸ್ಟರ್ ಬೆಡ್ರೂಮ್ ಅಲ್ಲೂ ನಿಮಗೆ ಇಲ್ಲೆಲ್ಲ ನೋಡ್ತಿರ್ಬೋದು, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಕಬೋರ್ಡ್ಸ್ ಎಲ್ಲ ಇದಾವೆ, ಮೇಲ್ಗಡೆ ಅಷ್ಟೇ ಥಿಂಗ್ಸ್ ಏನಾದ್ರು ಇಟ್ಕೋಬಹುದು. ಲಾಫ್ಟ್ ಕೆಳಗಡೆ 2 ಡ್ರಾಯರ್ಸ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಕುಬೇರ ಮೂಲೆ ಖಾಲಿ ಇರಬಾರ್ದು ಅಂದ್ಬಿಟ್ಟು ಒಂದು ಸ್ಮಾಲ್ ವಾರ್ಡ್ರೋಬ್ ಕೂಡ ಮಾಡಿದ್ವಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಸರ್ ಕಾಸ್ಟ್ ಎಲ್ಲೆಲ್ಲ ಆಗುತ್ತೆ ಅಷ್ಟು ಕಾಸ್ಟ್ ಕಡಿಮೆ ಮಾಡಿರೋದು ಸರ್. ಇದು ತುಂಬಾ ಲಕ್ಸುರಿ ಆಗಿ ಮಾಡಿರೋ ಮನೆ ಅಲ್ಲ, ಕಾಸ್ಟ್ ಕಟ್ ಮಾಡಿ ರೆಂಟ್ ಪರ್ಪೋಸ್ ಮಾಡಿರೋದು. ಇಷ್ಟು ಬಂದ್ರೆ ಸೂಪರ್ ಆಗಿದೆ ಸರ್, ರೆಂಟ್ ಪರ್ಪಸ್ ಆರಾಮಾಗಿ ಚೆನ್ನಾಗಿದೆ ಮನೆ, ಸ್ವಂತ ಮನೆ ತರನೇ ಕಟ್ಕೊಂಡು. ಸ್ವಂತ ಮನೆ. ಮತ್ತೆ ವಿಂಡೋ ತುಂಬಾ ದೊಡ್ಡದಾಗಿ ಕೊಟ್ಬಿಟ್ಟಿದ್ರಲ್ಲ ಸರ್, ತುಂಬಾ ಗಾಳಿ. ಈಗ ಮನೆ ಮೇಲೆ ಗಾಳಿ ಬೆಳಗ್ಗೆ ಇಂಪಾರ್ಟೆಂಟ್ ಸರ್ ಇವಾಗ. ಅದಕ್ಕೋಸ್ಕರ ತುಂಬಾ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಬೇರೆ ಅಲ್ವಾ, ಹಾಗಾಗಿ ನಿಮ್ಗೆ 5x5 ಇದೆ ವಿಂಡೋ. ಬೆಳಕು ಚೆನ್ನಾಗಿದೆ, ತುಂಬಾ ದೊಡ್ಡ ಯೂಸ್. ಬೆಳಕು ಎಲ್ಲೂ ತೊಂದರೆ ಇಲ್ಲ ಸರ್, ಬೆಳಕು ಎಲ್ಲಾ ಕಡೆ ನೋಡಬಹುದು. ಇದು ಕಿಟಕಿ ಏನ್ ಸರ್, ಒಂದ್ 2 ಅಡಿ ಮೇಲಿಂದ ತಗೊಂಡ್ಬಿಟ್ಟಿದ್ದಾರೆ. 2 ಫೀಟ್ ಹೈಟ್ ಸರ್. ಈ ಕಾಟ್ ಹಾಕೋದು ಕೂಡ, ಕಾಟ್ ಕುಶನ್ ಬಂದ್ರು ಕೂಡ ಅದ್ರ ಮೇಲೆ ವಿಂಡೋ ಬರುತ್ತೆ. ವಿಂಡೋ ಕರ್ಟನ್ ಕ್ಲೋಸ್ ಆಗಬಾರ್ದು ಅಂತ ಅಷ್ಟು ಹೈಟ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ. ಫಸ್ಟ್ ಬೆಡ್ರೂಮ್ ಆಯ್ತು. ಸೆಕೆಂಡ್ ನೆಕ್ಸ್ಟ್ ಕಿಡ್ಸ್ ಬೆಡ್ರೂಮ್. ಇದಕ್ಕೂ ಕೂಡ ಸೇಮ್ ಡೋರ್ಸ್ ಯೂಸ್ ಮಾಡಿದೀವಿ. ಎಲ್ಲ ಡೋರ್ಸ್ ಎಲ್ಲ ಕಲರ್ಸ್ ಕಾಂಬಿನೇಷನ್ ಯಾವುದು ಚೇಂಜ್ ಮಾಡಿಲ್ಲ, ಸೇಮ್ ಒಂದೇ ತರ ಯೂಸ್ ಮಾಡಿರೋದು. ಸೊ ಇದೊಂದು ಬೆಡ್ರೂಮ್. ಓಕೆ. ಇದಕ್ಕೂ ಅಷ್ಟೇ ಸೇಮ್ ಥೀಮು, ಸೇಮ್ ಲ್ಯಾಮಿನೇಟ್. ವಾರ್ಡ್ರೋಬ್ಸ್ ಕಾಂಬಿನೇಷನ್ಸ್ ಕೂಡ ಕಲರ್ಸ್ ಒಂದೇ ತರ ಯೂಸ್ ಮಾಡಿದ್ದೀವಿ ಎಲ್ಲ ಕಡೆ. ತುಂಬಾ ಓವರ್ಸ್ ಎಲ್ಲ ಲೈಟ್ ಡಾರ್ಕ್ಸ್ ಎರಡು ಕಾಂಬಿನೇಷನ್ ಮಾಡಿದೀವಿ. ಮತ್ತೆ ಫಾಲ್ ಸೀಲಿಂಗ್ ಕೂಡ ನೋಡಿ, ರೂಮ್ ಅಲ್ಲಿ ಎಲ್ಲೂ ಕೂಡ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿಲ್ಲ, ಸ್ಪಾಟ್ ಲೈಟ್ 4 ಕಡೆ ಪ್ರೊವೈಡ್ ಮಾಡಿದೀವಿ, ಅದಕ್ಕೆ ಲೈಟ್ಸ್ ಆನ್ ಮಾಡ್ಕೊಡಿದ್ವಿ. ಸಿಂಪಲ್ ಚೆನ್ನಾಗಿ ಕಾಣಿಸ್ತಿದೆ. ಹೌದು. ಇದಾಯ್ತು. ಇನ್ನು ಸರ್ ವಾಶ್ರೂಮ್ ಸರ್ ಕಾಮನ್ ಟಾಯ್ಲೆಟ್. ಇದಕ್ಕೆ ಯೂಸ್ ಮಾಡಿರುವಂಥದ್ದು ಸರ್ ಡೋರ್ ಎಷ್ಟಾಗುತ್ತೆ, ಏನು ಕಾಸ್ಟ್ ಸರ್? ಇದು ವಾಶ್ರೂಮ್ ಡೋರ್ ನೋಡಿ, ಈ ಡೋರ್ಸ್ ಕೂಡ ಲ್ಯಾಮಿನೇಟೆಡ್, ಬಟ್ WPC ವುಡನ್ ಅಲ್ಲ, WPC ಲ್ಯಾಮಿನೇಟೆಡ್ ಡೋರ್ಸ್. ಎಷ್ಟಾಗುತ್ತೆ ಸರ್ WPC ಡೋರ್? ಇದು ಸರ್ ಇದು 6000 ಆಗುತ್ತೆ. 6000. ಸ್ವಲ್ಪ ವಾಟರ್ ಪ್ರೂಫ್ ಇರುತ್ತೆ ಇದಕ್ಕೆಲ್ಲ. ಪೂರ್ತಿ ಒಳಗಡೆ ಟೈಲ್ಸ್ ಎಲ್ಲ, ಟೈಲ್ಸ್ ಕೂಡ 10 ಫೀಟ್ ಪ್ರೊವೈಡ್ ಮಾಡ್ಬಿಟ್ಟಿದ್ದೀವಿ ಸರ್ ನಿಮಗೆ. ಹೌದು. ಸೊ ಗೀಸರ್ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ ಸರ್. ಗೀಸರು, ಶವರು ಎಲ್ಲ, ಒಂದು ಹ್ಯಾಂಡ್ ವಾಶ್ ಸಿಂಕ್ ಪರವಾಗಿಲ್ಲ ಎಲ್ಲ ಪ್ರೊವೈಡ್ ಆಗಿದೆ ಸರ್. ಇದಾಯ್ತು, ಫಸ್ಟ್ ಫ್ಲೋರ್ ಆಯ್ತು. ಇನ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಯಾರಿಟೀಸ್, ಏನು ಚೇಂಜಸ್ ಇಲ್ಲ ಸರ್. ಅದನ್ನು ಒಂದ್ಸರಿ ನೋಡೋಣ ಬನ್ನಿ. ಸೇಮ್ ನಿಮಗೆ ಸ್ಟೇರ್ ಕೇಸ್ ಕೂಡ ಸೇಮ್ ಹಾಗೆ ಕಂಟಿನ್ಯೂಟಿ ಇದೆ, ಸ್ಟೆಪ್ಸ್ ಕೂಡ ಹಾಗೆ ಕಂಟಿನ್ಯೂಟಿ ಇದೆ. ಸರಿ, ಸೇಮ್ ಆಸ್ ಇಟ್ ಇಸ್, ಸೇಮ್ ಚೇಂಜಸ್ ಇಲ್ಲ. ಫ್ಲೋರ್ ವೈಸ್ ಆಗಿರಬಹುದು, ಬಾಲ್ಕನೀಸ್ ಆಗಿರಬಹುದು, ನಿಮ್ಗೆ ಇಲ್ಲಿ ಟೈಲ್ಸ್ ಡೋರ್ಗಳು ಎಲ್ಲ ಸೇಮ್ ಆಸ್ ಇಟ್ ಇಸ್. ಕಲರ್ ಥೀಮು ಒಂದೇ, ಕಲರ್ಸ್ ಪೇಂಟ್ಸ್ ಎಲ್ಲ ಸೇಮ್ ಆಸ್ ಇಟ್ ಇಸ್ ಸೇಮ್ ಇದೆ. ಅದೇ ಮನೆ ಮತ್ತೆ ಅದೇ ಫ್ಲೋರ್ ಬಂದಾಗಿದೆ, ಅದೇ ಮನೆ ಬಂದಂಗ ಆಗುತ್ತೆ. ಬಟ್ ಫ್ಯಾನ್ ಒಂದು ಚೇಂಜ್ ಇದೆ ನೋಡಿ ಸರ್. ಫ್ಯಾನ್ ಚೇಂಜ್ ಮಾಡಿದಿರಾ? ಕಲರ್ಸ್ ಏನು ಚೇಂಜ್ ಇಲ್ಲ, ಇಂಟೀರಿಯರ್ಸ್ ಕೂಡ ಏನು ಚೇಂಜ್ ಇಲ್ಲ, ಫ್ಯಾನ್ ಮಾತ್ರ ಚೇಂಜ್ ಇದೆ. ಆಸ್ ಇಟ್ ಇಸ್ ಡೋರ್ಗಳು, ವಿಂಡೋಗಳು, ಏನೇನು ಕಿಚನ್ ಆಸ್ ಇಟ್ ಇಸ್ ಸೇಮ್ ಕಲರ್ ಬರುತ್ತೆ. ಯಾರಾದ್ರೂ ಕ್ಲೈಂಟ್ಸ್ ಹೊಸಬ್ರು ಬಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನನ್ನ ಮನೆನ ಅವ್ರ ಮನೆನ ಅನ್ಕೋಬೇಕಿತ್ತು. ನನಗೆ ಗೊತ್ತಾಗಲಿಲ್ಲ, ನಾನು ಅದೇ ಮನೆಗೆ ಬಂದಿರೋ ತರ ಇದೆ ನೋಡೋದಕ್ಕೆ. ಹೌದು. ಓಕೆ, ಡನ್ ಸರ್. ಸರ್, ಇವಾಗ ನೋಡ್ತಾ ಇದ್ರೆ ಟೆರೇಸ್ ಬಂದಿದ್ದೀವಿ. ನಿಮಗೆ ಟೆರೇಸ್ ಅಲ್ಲಿ ಒಂದು ಬ್ಯಾಚುಲರ್ಸ್ ರೂಮ್ ಪ್ರೊವೈಡ್ ಆಗಿದೆ, ಮತ್ತೆ ಓಪನ್ ಎಂಟಿ ಫುಲ್ ಟೆರೇಸ್ ಇದೆ. ನೀಟಾಗಿ ನಿಮಗೆ ಹೆಂಚ್ ಟೈಪ್ ಕಾಣೋ ತರ ನಿಮಗೆ PVC ಶೀಟ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಇನ್ನೊಂದು ತುಂಬಾ ಜನ ಇಲ್ಲಿ ಮೇಲ್ಗಡೆ ಟೈಲ್ಸ್ ಅದು ಏನಾದ್ರು ಹಾಕಿಸ್ಬಿಡ್ತಾರಲ್ಲ ಸರ್? ಟೈಲ್ಸ್ ಅಂದ್ರೆ ರೆಂಟ್ ಪರ್ಪೋಸ್, ನಿಮಗೆ ರೆಂಟ್ ಪರ್ಪೋಸ್ ಅವ್ರು ಹೇಗೆ ಮೇಂಟೈನ್ಸ್ ಮಾಡ್ತಾರೆ, ಲೀಕೇಜ್ ಯಾವಾಗ ಶುರು ಆಗುತ್ತೆ, ಯಾವಾಗ ಬ್ರೇಕ್ ಆಗುತ್ತೆ ಗೊತ್ತಿರಲ್ಲ. ಓನ್ ಹೌಸ್ ಅವರೇ ನೀವು ಡೈಲಿ ಇರ್ತೀರಾ, ಮೇಂಟೈನ್ ಮಾಡ್ತಾ ಇರ್ತೀರಾ. ಇದು ಸುಮ್ಮನೆ ನಿಮಗೆ ಸ್ಟ್ರೆಂತ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಪೇಂಟ್ ಕೂಡ ಮಾಡಿದೀವಿ ನೋಡಿ, ಟೈಲ್ ತರನೇ ಫೀಲ್ ಆಗ್ತಾ ಇರುತ್ತೆ ನಿಮಗೆ ನೋಡೋದಕ್ಕೆ. 2x2 ಬ್ರಿಕ್ ಅಂದ್ರೆ ಗ್ರಿಡ್ ಲೈನ್ ಕೊಟ್ಬಿಟ್ಟು ಪೇಂಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ, ವಾಷೇಬಲ್ ಮಾಡ್ಕೋಬಹುದು, ಬಿಸಿಲು ಕೂಡ ಇರಲ್ಲ ನಿಮ್ಗೆ. ಡ್ಯಾಮ್ ಪ್ರೂಫ್ ಯೂಸ್ ಮಾಡಿದ್ವಿ ಟೆರೇಸ್ಗೆ. ಮಳೆ ಆಗ್ಲಿ ಮಳೆಗಾಗ್ಲಿ ನಿಮಗೆ ಕ್ರಾಕ್ಸ್ ಆಗ್ಲಿ ಏನೇ ಆಗ್ಲಿ ಓಪನ್ ಆಗೋ ಚಾನ್ಸಸ್ ಇರಲ್ಲ. ಸರ್, ಇವಾಗ ನಾವು ವಾಪಸ್ ಬಂದಿದ್ದೀವಿ. ಇವಾಗ ಜಸ್ಟ್ ಏನು ನಾವು ಸೈಟ್ನ ನಾರ್ತ್ ಫೇಸಿಂಗ್ ಏನು ನೋಡ್ಕೊಬಂದು ವಾಕೇಬಲ್ ಆಲ್ಮೋಸ್ಟ್ ಒಂದು 800 ಮೀಟರ್ಸ್ ಅಲ್ಲಿ ನಮ್ದು ಆಫೀಸ್ ಇರೋದು, ನಿಯರ್ ಬೈ ಕೆಂಗೇರಿ. ಈಗ ನಾನು 1800 ಹೇಳಿದ್ದೀನಿ, ಇನ್ನೊಬ್ರು ಕೊಟೇಶನ್ಸ್ ಬಂದು 1600 ಕೂಡ ಕೊಡೋರಿದ್ದಾರೆ. 1500ಗೂ ಮಾಡ್ತೀವಿ ನಾವು. ಮಾಡ್ಕೊಡಕ್ಕಾಗುತ್ತಾ ಸರ್? ಆಗಲ್ಲ, ಬಟ್ ಕಾಂಪಿಟೇಷನ್ಸ್ ಅಷ್ಟೇ. ಈ ಕಾಂಪಿಟೇಷನ್ಸ್ ಅಲ್ಲಿ ಅಂದ್ರೆ ಏನಾಗುತ್ತೆ, ಕ್ವಾಲಿಟಿ
ಕಂಪೇರ್ ಮಾಡಲ್ಲ ಯಾರನ್ನು, ಪ್ರೈಸ್ ನೋಡ್ತಾರೆ. ಪ್ರೈಸ್ ನೋಡ್ತಾರೆ, ಹೌದು. ಪ್ರೈಸು ನೋಡಬೇಕು, ಕ್ವಾಲಿಟಿನೂ ಕಂಪೇರ್ ಮಾಡಬೇಕು. ಸರ್ ಫಸ್ಟ್ ನಾನು ಹೋಗ್ಬಿಡೋಣ. ನೀವು 1800 ರೂಪಾಯಿ ಪ್ಯಾಕೇಜ್ ಅಂತ ಹೇಳಿದ್ರಿ, ಏನು ಹೇಳ್ತಾ ಇದ್ದೀರಾ? ಇವಾಗ ಖಾಲಿ ಜಾಗ ಇರುತ್ತೆ ಕಸ್ಟಮರ್ದು ಅಂತ ಅಂದ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಎಲ್ಲ ಯಾವ ತರ ಪ್ರಿಪರೇಷನ್ ಆಗುತ್ತೆ? ಸ್ಟಾರ್ಟಿಂಗ್ ಬೆಸ್ಟ್ ಅಂದ್ರೆ ನಿಮ್ದು ಖಾಲಿ ಸೈಟ್ಸ್ ಇರುತ್ತೆ, ಎಂಟಿ ಇರುತ್ತೆ. ಹೌದು. ನಾವು ಫಸ್ಟ್ ಸೈಟ್ ವಿಸಿಟ್ ಮಾಡ್ತೀವಿ, ಕೊಟೇಶನ್ಸ್ ಓಕೆ ಆಯ್ತು ಅಂದ್ರೆ ಒಂದು ಅಗ್ರಿಮೆಂಟ್ ಹಾಕೊಡ್ತೀವಿ. ಸರಿ. ಅಗ್ರಿಮೆಂಟ್ ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ, ಒಂದು ಟೆಂಪ್ರವರಿಗೆ ಬೆಸ್ಕಾಮ್ಗೆ ಅಪ್ಲೈ ಮಾಡ್ತೀವಿ. ಅದು ಅವ್ರದೇ ಇರುತ್ತಾ? ಸರ್ ಅವ್ರದ್ದೇ, ಬಟ್ ನಾವೇ ಕೊಡ್ಸ್ಕೊಡ್ತೀವಿ. ಅದು ಏನ್ ಕಾಸ್ಟ್ ಬರುತ್ತೆ ಅದನ್ನ ಅವ್ರು ಕೊಡ್ಬೇಕಾಗುತ್ತೆ. ಸರಿ. ನಾವೊಂದು ಟೆಂಪ್ರವರಿ ಶೆಡ್, ಸೆಕ್ಯೂರಿಟಿ ಇರೋದಕ್ಕೆ ಒಂದು ಶೆಡ್ ಫಸ್ಟ್ ಅಲ್ಲಿ ಮಾಡೋದಕ್ಕೆ ಶುರು ಮಾಡ್ತೀವಿ. ನಂತರ ಬೆಸ್ಕಾಮ್ ಬರುತ್ತೆ. ಬೆಸ್ಕಾಮ್ ಬಂದ ತಕ್ಷಣ ಅಪ್ಲೈ ಮಾಡಿಸ್ತೀವಿ, ಕೆಲಸ ಶುರು ಮಾಡ್ತೀವಿ. ವಾಟರು ಬೆಸ್ಕಾಮ್ ಕ್ಲೈಂಟ್ಸ್ ಇರುತ್ತೆ ಸರ್, ನಾವೇ ಮಾಡಿಸ್ಕೊಡ್ತೀವಿ, ಅದನ್ನ ಅವ್ರು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ಲೋರ್ ಪ್ಲಾನ್ ಆಗಿರಲಿ, ಎಲಿವೇಶನ್, 3D ಪ್ಲಾನ್, ಎಲಿವೇಶನ್, ಸ್ಟ್ರಕ್ಚರಲ್ ಡಿಸೈನ್ಸ್ ಎಲ್ಲ ನಮ್ದೇ ಇರುತ್ತೆ ಸರ್. ಎಲ್ಲ ನಿಮಗೆ ಪ್ಯಾಕೇಜ್ ಇನ್ಕ್ಲೂಡ್ ಬಂದು 1800 ರೂಪಾಯಿ ಏನು ಪ್ಯಾಕೇಜ್ ಇದೆ ಅದ್ರಲ್ಲಿ ಬಂದು ಬೇಸಿಕ್, ಪ್ರೀಮಿಯಮ್, ರಾಯಲ್ ಯಾವುದೇ ಪ್ಯಾಕೇಜ್ ಆಗಿರಲಿ ಸರ್, ಎಲ್ಲದರಲ್ಲೂ ಸ್ಟ್ರಕ್ಚರ್, 3D ಎಲಿವೇಶನ್, ಸ್ಟ್ರಕ್ಚರ್ ಡಿಸೈನ್ಸ್ ಎಲ್ಲ ಇನ್ಕ್ಲೂಡೆಡ್ ಇದೆ. ಓಕೆ. ಇನ್ನ ಬ್ಲಾಕ್ಸ್ ಅಂತ ಬಂದ್ರೆ ಯಾವ್ದು ಯೂಸ್ ಮಾಡ್ತಾರೆ ಸರ್? ಬ್ಲಾಕ್ಸ್ ಪ್ಯಾಲೆಟ್ ಬ್ಲಾಕ್ಸ್ ಯೂಸ್ ಮಾಡ್ತೀವಿ. ಕೆಲವರು ಬ್ರಿಕ್ಸ್ ಬೇರೆ ಕಾಸ್ಟ್ ಪ್ರೈಸ್ ಇರುತ್ತೆ, ಬ್ಲಾಕ್ಸ್ ಬೇರೆ ಪ್ರೈಸಸ್ ಇರುತ್ತೆ. ಈಗ ತುಂಬಾ ಯೂಸ್ ಕಸ್ಟಮರ್ ರಿಕ್ವೈರ್ಮೆಂಟ್, ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಯಾವ್ದು ಬೇಕು, ಬ್ಲಾಕ್ಸ್ ಹೋಗ್ತಾರೆ ಅಂದ್ರೆ ಬ್ಲಾಕ್ಸ್ ಹೋಗ್ಬೋದು, ಇಲ್ಲಾಂದ್ರೆ ರೆಡ್ ಬ್ರಿಕ್ಸ್ ಹೋಗ್ತಾರೆ ಅಂದ್ರೆ ರೆಡ್ ಬ್ರಿಕ್ಸ್. ಇವಾಗ ಇದಕ್ಕೆ ಬರೋದು ಬ್ಲಾಕ್ಸ್. ಎಷ್ಟು ರೂಪಾಯಿ ಯೂಸ್ ಮಾಡ್ತೀರಾ ಸರ್? 38 rupees ನಾವು ಬ್ಲಾಕ್ಸ್ ಯೂಸ್. ಸೂಪರ್ ಅಲ್ಲ ಸರ್? 35 ನಾರ್ಮಲ್ ಬ್ಲಾಕ್ಸ್ ಇದೆ. ನಮ್ದು ಪ್ಯಾಲೆಟ್ ಬ್ಲಾಕ್ಸ್ಗೆ ಕಂಪ್ನಿಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ರೆಗ್ಯುಲರ್ ಆಗಿ. 38-40 ಬಂದ್ಬಿಡುತ್ತೆ ನಮಗೆ. ಇನ್ನ ಸಂಪ್ ವಿಚಾರ ಬಂದ್ರೆ ಸರ್, ಸಂಪ್ ಎಷ್ಟು ಲೀಟರ್ಸ್? ಸಂಪ್ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದ್ರೆ, ಎಂಟಿ ಇದ್ರೆ ಸಂಪ್ ಇನ್ಕ್ಲೂಡೆಡ್ ಇರುತ್ತೆ. ಇಲ್ಲ ಗ್ರೌಂಡ್ ಫ್ಲೋರ್ 2 BHK ಮಾಡ್ಕೋತಾರೆ, ಇಲ್ಲ ಸಿಂಗಲ್ BHK ಮಾಡ್ಕೋತಾರೆ, ಸಂಪ್ ಎಕ್ಸ್ಟ್ರಾ. ಓಕೆ. ಇನ್ನು ವೈಡೆ ಟೈಲ್ಸ್ ಆಗಿರ್ಲಿ, ಎಲಿವೇಶನ್ ಇದ್ರದ್ದು ಫ್ರಂಟ್ ಏನಾದ್ರು ಕ್ಲಾಡಿಂಗ್ ಆಗಿರ್ಲಿ, ಅದಕ್ಕೆಲ್ಲ ಎಲಿವೇಶನ್ ಎಲ್ಲ ನಮ್ದು ಇನ್ಕ್ಲೂಡೆಡ್ ಇರುತ್ತೆ. ಏನು ಅಡಿಷನಲ್ ಕಾಸ್ಟ್ ಎಕ್ಸ್ಟ್ರಾ ಅಂತಾನೆ ಏನು ಮಾಡೋದಿಲ್ಲ ನಾವು. ಎಕ್ಸ್ಕೋಷನ್ ಕೂಡ ನಮ್ದೇ ಆ್ಯಡ್ ಆಗಿರುತ್ತೆ, ಅದಕ್ಕೂ ಅಡಿಷನಲ್ ಚಾರ್ಜಸ್ ಇರಲ್ಲ. ಕ್ಲೈಂಟ್ಸ್ ಏನು ಬಂದ್ರೆ ಒಂದು ಕೋಟ್ ಕೊಟ್ಟಿರ್ತೀವಿ, ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ಪ್ರೈಸ್ ಇಷ್ಟು ಅಂತ. ಆ ಕಾಸ್ಟ್ ಒಳಗಡೆನೆ ಮುಗಿಸ್ಕೊಡಿ ಅಂತ ಹೇಳಿದ್ರೆ ಆ ಕಾಸ್ಟ್ ಅಲ್ಲೇ ಮ್ಯಾಚ್ ಮಾಡಿ ಮುಗಿಸ್ಕೊಡ್ತೀವಿ. ಪೇಂಟ್ ಎಲ್ಲ ಯಾವ ತರ ಸರ್? ಸರ್ ಪೇಂಟ್ಸ್ ಎಲ್ಲ ನಿಮಗೆ 2 ಕೋಟ್ ಪಟ್ಟಿ, ಬಿರ್ಲಾ ಪಟ್ಟಿ ಇರುತ್ತೆ, 2 ಕೋಟ್ ಪ್ರೀಮಿಯಂ ಪೇಂಟ್ಸ್ ಇರುತ್ತೆ, ಔಟ್ ಸೈಡ್ 2 ಕೋಟ್ ಕಲರ್ಸ್ ಪೇಂಟ್ ಇರುತ್ತೆ, 1 ಕೋಟ್ ಪ್ರೇಮರ್ ಇರುತ್ತೆ, ಎಲ್ಲ 2 ಕೋಟ್ ಪೇಂಟ್ಸ್ ಇರುತ್ತೆ. ಕೂಡ 2 ಕೋಟ್ಸ್ ಪೇಂಟ್ ಇರುತ್ತೆ. ಓಕೆ. ಇನ್ನು ಕಮೋಡ್ಸ್, ಫಿಟ್ಟಿಂಗ್ಸ್ ಅವೆಲ್ಲ ಬಂದ್ರೆ ಮೇನ್ ಡೋರ್, ಇದ್ರದ್ದು ರೂಮ್ ಡೋರ್ಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಇನ್ಕ್ಲೂಡೆಡ್. ಎಲ್ಲ ಇದು ಪ್ಯಾಕೇಜ್ ಅಲ್ಲಿ ಅಡಿಷನಲ್ ಅಂತ ಏನು ಬರಲ್ಲ ಸರ್. ಅವ್ರದ್ದು ಅಡಿಷನಲ್ ಬಂದು ಹೇಳೋದಲ್ಲ, ವಾಟರ್ ಬೆಸ್ಕಾಮ್ ಮಾತ್ರ ಅಡಿಷನಲ್, ಮಿಕ್ಕಿದೆಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲೇ ಬಂದ್ಬಿಡುತ್ತೆ ನಮ್ಗೆ. ಓಕೆ, ಡನ್. ವೀಕ್ಷಕರೇ, ಇನ್ನ ಡೀಟೇಲ್ಸ್ ಬೇಕಂದ್ರೆ ತಗೊಂಬಿಡಿ, ನೀವು ಹೇಳ್ತೀನಿ ನಾನು. ಯಾಕಂದ್ರೆ 1800 ರೂಪಾಯಿ ಪ್ಯಾಕೇಜ್ ಅಂತ ಬಂದಾಗ ನಿಮಗೆ PDF ತರ ಕಳಿಸ್ಬಿಡ್ತಾರೆ, ನಿಮಗೆ PDF ಫಾರ್ಮೆಟ್ ಶೇರ್ ಮಾಡ್ತೀವಿ. ಬರೀ 1800 ರೂಪಾಯಿ ಅಂತ ಅನ್ನಲ್ಲ, 1800, 1900, 2000, 2300, 400 ಈ ತರ ಪ್ಯಾಕೇಜ್ಗಳಿದ್ದಾವೆ. ಸಿಲ್ವರು, ಡೈಮಂಡ್ ಅಂತ. ಸರ್ ಒಂದು ಸಲ ನಮ್ಮ ಆಫೀಸ್ ಕಸ್ಟಮರ್ ವಿಸಿಟ್ ಮಾಡಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಹೇಗೆ ಪ್ಯಾಕೇಜ್ ಬೇಕು ಅಂತ. ಯಾಕಂದ್ರೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ತುಂಬಾ ಜಾಸ್ತಿ ಡೀಟೇಲ್ ಕೊಡ್ತಾ ಇಲ್ಲ. ಇವಾಗ ಏನು ನಾವು ತೋರಿಸಿದ್ವಿ ಈ ಮನೆನ ನಿಮಗೆ ಕಂಪ್ಲೀಟ್ ಮಾಡಿರುವಂಥದ್ದು ಬರೀ 68 ಲಕ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ, ವಿತ್ ಇಂಟೀರಿಯರ್ ನಿಮಗೆ ತೋರಿಸಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಮನೆ ಮಾತ್ರ. ಇನ್ನು ಸಾಕಷ್ಟು ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. GK ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಹೆಸರು. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ಸರ್ ನಿಮ್ದು ಆಫೀಸ್ ಟೈಮಿಂಗ್ಸ್ ಏನಾದರೂ? ಸರ್ ಬರಬೇಕು ಮಾಡಬೇಕು ಅಂದರೆ 9:30 ಮಾರ್ನಿಂಗ್ಸು 5:30 ಇರುತ್ತೆ. 5:30 ಇರುತ್ತೆ. 9:30 to 5:30. ಸರಿ. ಇವ್ರದ್ದು ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಕಾಂಟ್ಯಾಕ್ಟ್ ನಂಬರ್ ಏನು ಬರ್ತಾ ಇದೆ, ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ಇನ್ನು ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ಖಂಡಿತ ನೀವು ಇದು ಮಾಡ್ಕೋಬೋದು. ಮತ್ತು ಫ್ಯೂಚರ್ ಇನ್ನು ಮುಂದೆ ಏನಾದರೂ ಕಟ್ಟಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಏನಾದರೂ ಇದ್ದರೆ, ನೀವಾಗಿರಲಿ, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ, ಇಲ್ಲ ನಿಮ್ಮ ಫ್ಯಾಮಿಲಿ ಯಾರಾದರೂ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರೆ ಒಂದ್ಸಲಿ ಬೇಕಾದ್ರೆ ನೀವು 4-5 ಕಡೆ ಹೋಗಿ ಎಂಕ್ವೈರಿ ಮಾಡಿ, ನೋಡ್ಕೊಂಡು ಕಾಸ್ಟ್ ನೋಡ್ಕೊಂಡು ಎಂಕ್ವೈರಿ ಮಾಡ್ಕೊಂಡು ಲಾಸ್ಟಲ್ಲಿ ತದನಂತರ ಬೇಕಾದ್ರೆ ಬಂದು ಒಂದ್ಸಲಿ ಡಿಸ್ಕಷನ್ ಮಾಡಿ. ಯಾಕಂದರೆ ಸುಮ್ಮನೆ ನೀವು ವಿಡಿಯೋದಲ್ಲಿ ನೋಡಿ ಇಲ್ಲ ಕಾಸ್ಟ್ ಜಾಸ್ತಿ ಆಯಿತು ಅನ್ನೋದು ಬೇಡ. ನಿಮಗೆ ಮನೆ ಯಾವ ಥರ ಬೇಕು, ಏನು ಕ್ವಾಲಿಟಿ ಬೇಕು, ಏನು ಮೆಟೀರಿಯಲ್ ಬೇಕು ಹಾಕ್ಕೊಡ್ಬೇಕು, ನಿಮ್ಮ ಬಜೆಟ್ ಏನು ಬೇಕು ಆ ಬಜೆಟಲ್ಲಿ ನಿಮಗೆ ಕಟ್ಕೊಡ್ತಾರೆ. ಸರ್ ಕಸ್ಟಮರ್ಸ್ ನಮ್ಮ ಹತ್ರನೇ ಕೆಲಸ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಇಲ್ಲ, ಒಂದು ಕಾಲ್ ಮಾಡಿ ಒಂದು ಕೊಟೇಶನ್ ತೊಗೊಂಡವರು ಇದು ಮಾಡಲಿ ಸರ್, ನೋಡೋಣ ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡಲಿ, ಕಂಪೇರಿಟಿವ್ ಗೊತ್ತಾಗುತ್ತೆ ಅವ್ರಿಗೆ, ಆಮೇಲೆ ಡಿಸೈಡ್ ಮಾಡಲಿ ಬೇಕಾದ್ರೆ. ಖಂಡಿತ. ಸೊ ಇದೇ ಥರ ಕನ್ಸ್ಟ್ರಕ್ಷನ್ ವೀಡಿಯೋಸ್ಗಳು ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ. ಇನ್ನು ಮುಂದೆ ನಿಮಗೆ ಹೊಸ ಪ್ರಾಜೆಕ್ಟ್ನ ತೋರಿಸ್ತಾ ಇರ್ತೀವಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.